ಯೇಸುವನ್ನ ನಿಮ್ಮ ಶರೀರಕ್ಕೆ ಬರಮಾಡಿಕೊಂಡ್ರೆ, ನಿಮ್ಮ ಆಶೀರ್ವಾದಕ್ಕೆ ಬರಮಾಡಿಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಯೇಸು ಬಂದು ವಾಸ ಮಾಡಬೇಕಾದ ಸ್ಥಳ ಯಾವುದು ಅಂದ್ರೆ ನಿನ್ನ ಹೃದಯ, ನಿನ್ನ ಅಂತರಂಗ. ನಿನ್ನ ಹೃದಯಕ್ಕೆ ಬರಬೇಕು ಯೇಸು, ನಿನ್ನ ಅಂತರಂಗಕ್ಕೆ ಬರಬೇಕು ಯೇಸು. ಆವಾಗ ನೀನು ಈ ಲೋಕದಲ್ಲಿ ಎಂಥ ಶೋಧನೆ ಬಂದರೂ ಕೂಡ ಅದನ್ನ ನೀನು ಜಯಿಸ್ಲಿಕ್ಕಾಗತ್ತೆ. ಯಾಕೆಂದ್ರೆ ನಿನ್ನೊಳಗಡೆ ಜಯಿಸಿದ ಯೇಸು ಇರೋದ್ರಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಶಿಲುಬೆ ಮೇಲೆ ನಿನ್ನ ಆತ್ಮಕ್ಕೂ ಶರೀರಕ್ಕೂ ಔಷಧಿ ರೆಡಿ ಮಾಡಿ ಕೊಟ್ರಾ. ನಿನ್ನ ಆತ್ಮಕ್ಕೆ ತನ್ನ ರಕ್ತವನ್ನ ಸುರಿಸಿ ಏನ್ ಮಾಡಿದ್ರು? ಔಷಧಿ ಕೊಟ್ರು. ಹೌದಾ? ಆತ್ಮ ಏನಾಯ್ತು? ರಕ್ಷಿಸಲ್ಪಡ್ತು. ಅವರ ಒಂದೊಂದು ಬಾಸುಂಡೆಗಳಿಂದ ನಿನ್ನ ರೋಗ ಅದನ್ನು ಕೂಡ ವಾಸಿ ಮಾಡಿದ್ರು. ಔಷಧಿ 2000 ವರ್ಷಗಳ ಹಿಂದೆಯೇ ರೆಡಿ ಆಗಿದೆ. ಫಸ್ಟ್ ಆಪರೇಷನ್ ಆಗ್ಬೇಕಾಗಿರೋದು ಒಳಗಡೆ, ಹೊರಗಡೆ ಅಲ್ಲ. ನಿನ್ನ ಅಂತರಂಗದಲ್ಲಿ ಯೇಸು ಬಂದು ಜೀವಿಸುವಾಗ ಈ ಲೋಕವನ್ನ, ಪಿಶಾಚಿಯನ್ನ, ನಿನ್ನ ಶರೀರವನ್ನ ನೀನು ಜಯಿಸ್ತೀಯ. ಹಲ್ಲೆಲೂಯಾ.